ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಇವತ್ತು ಅತ್ಯಂತ ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ. ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ RTI ಪ್ರಜಾಪ್ರಭುತ್ವದ ಒಂದು ಬಲವಾದ ಆಯುಧ. ಸರ್ಕಾರದ ಕಾರ್ಯ ಪದ್ಧತಿ ಮತ್ತು ಅದು ಟ್ರಾನ್ಸ್ಪರೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಖಚಿತಪಡಿಸ್ಕೊಳ್ಳೋದಕ್ಕೆ ಅಂತಲೇ ಈ RTI ಇದೆ. ಆದ್ರೆ ಸದ್ಯಕ್ಕೆ ಕೆಲವೊಂದು ಅಂಕಿ ಅಂಶಗಳು ಈ RTIನೇ ಪ್ರಶ್ನೆ ಮಾಡೋದಕ್ಕೆ ಒಂದಷ್ಟು ಬಲವಾದ ಹೆಜ್ಜೆ ನಡೆಸ್ತಾ ಇದೆ. 40,000ಕ್ಕೂ ಹೆಚ್ಚು ಮೇಲ್ಮನವಿ ವಿಲೇವಾರಿ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಇದು ಒಂದು ಕಡೆ ದೊಡ್ಡ ಸಾಧನೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೂಡ ಮೂಡಿಸುತ್ತೆ. ಏನಂದ್ರೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಗದೇ ಇರುವಂತಹ ಕಾರಣದಿಂದಾಗಿ ಜನ ಇದನ್ನ ಮೇಲ್ಮನವಿಗೆ ಸಲ್ಲಿಸ್ತಾ ಇದ್ದಾರಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ RTI ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಯಾಕೆ ಮೇಲ್ಮನವಿಗೆ ಹೋಗ್ತಾ ಇದೆ, ಹಾಗಿದ್ರೆ RTI ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯನ್ನ ಒದಗಿಸ್ತಿಲ್ವಾ, ಏನಾದ್ರೂ ಷಡ್ಯಂತ್ರ ನಡೆದಿದ್ಯಾ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಕಾಡ್ತಾ ಇದೆ. ಇದರ ಬಗ್ಗೆ ಉತ್ತರವನ್ನ ಹುಡುಕೋದಕ್ಕೆ ನಮ್ಮ ಜೊತೆಗಿದ್ದಾರೆ ವೆಂಕಟೇಶ್ ನಾಯಕ್, ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್, ನವದೆಹಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ RTI ಅಂದ್ರೇನೆ ಒಂದು ರೀತಿ ಸರ್ಕಾರ ಟ್ರಾನ್ಸ್ಪರೆಂಟ್ ಆಗಿದ್ಯಾ ಅನ್ನೋದನ್ನ ಜನರು ಒಂದು ರೀತಿ ಖಚಿತಪಡಿಸ್ಕೊಳ್ಳೋದಕ್ಕೆ ಇರುವಂತ ಕಾಯ್ದೆ. ಬಟ್ ಇದೇ ಒಂದ್ ರೀತಿ ದಾರಿ ತಪ್ತಾ ಇದೆ ಅಂತಂದ್ರೆ, ಅಂದ್ರೆ ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತೀವಿ? ನಮ್ಮ ದೇಶದಲ್ಲಿ ಸಂವಿಧಾನ ಅನುಷ್ಠಾನಕ್ಕೆ ಬಂದ ನಂತರ 2005ನೇ ಇಸ್ವಿಯಲ್ಲಿ ಈ ಮಾಹಿತಿ ಹಕ್ಕು ಕಾನೂನನ್ನು ಅಂತಂದ್ರು, ಅದು ಎರಡನೇ ತರಹದ ಸ್ವಾತಂತ್ರ್ಯ ಸಿಕ್ಕಂತಹ ಒಂದು ಸಂದರ್ಭ ಅಂತ ಹೇಳಿ ನಮ್ಮ ಇತ್ತೀಚಿನ ಇತಿಹಾಸಕಾರರು ಹೇಳ್ತಾರೆ. ನಾಗರಿಕರ ಸಬಲೀಕರಣಕ್ಕೆ ಇನ್ನೊಂದು ಮಜಲನ್ನು ಕೊಡುವಂತಹ ಒಂದು ಕಾನೂನು ಇದು. ಸರ್ಕಾರವನ್ನು ಪ್ರಶ್ನೆ ಮಾಡಿ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ, ಅವರು ತೆಗೆದುಕೊಳ್ಳುವಂತಹ ಆದೇಶಗಳ ಬಗ್ಗೆ ಪ್ರಶ್ನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಹಕ್ಕನ್ನು ಈ ಕಾನೂನು ನಾಗರಿಕರಿಗೆ ಕೊಟ್ಟಿದೆ. ಇದೊಂದು ಮೂಲಭೂತ ಅಧಿಕಾರ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ 1975ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಸಂವಿಧಾನ ಖಂಡಪೀಠದವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ನಮ್ಮ ವಿಚಾರಗಳನ್ನು ಹೇಳುವಂತಹ ಒಂದು ಸ್ವಾತಂತ್ರ್ಯ ಏನಿದೆ, ಮೌಲಿಕ ಅಧಿಕಾರ ಏನಿದೆ, ಮೂಲಭೂತ ಹಕ್ಕು, ಅದರ ಒಂದು ಅಂಗ ಮಾಹಿತಿ ಕೇಳುವಂತಹ ಹಕ್ಕು ಕೂಡ ಅಂತ ಹೇಳಿದ್ದಾರೆ. ಆ ಹಕ್ಕಿಗೆ ಅನುಷ್ಠಾನ ರೂಪ ಕೊಡುವುದಕ್ಕೆ ಅಂತ ಹೇಳಿ ತಂದಿರುವಂತಹ ಕಾನೂನು ಮಾಹಿತಿ ಹಕ್ಕು ಅಧಿನಿಯಮ. 21 ವರ್ಷ ಕಳೆದಿದೆ ಈ ಕಾನೂನನ್ನು ಅನುಷ್ಠಾನಕ್ಕೆ ತಂದ ನಂತರದಿಂದ. ಇಂಥ ಸಂದರ್ಭದಲ್ಲಿ ನಾಗರಿಕರು ಕೇಳುವಂತಹ ಮಾಹಿತಿ ಸಮರ್ಪಕವಾಗಿ ಅವರಿಗೆ ಬೇಕಾದಷ್ಟು ಕ್ವಾಂಟಿಟಿನಲ್ಲಿ ಗುಣಮಟ್ಟ ಸರಿಯಾಗಿರುವಂತಹ ಮಾಹಿತಿ ದೊರಕ್ತಾ ಇದೆಯಾ ಇಲ್ವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಸಮಾಜದ ಎದುರಿಗೆ ಇವತ್ತು ನಿಂತಿದೆ. ಅದಕ್ಕೆ ಮುಖ್ಯ ಕಾರಣ ನೀವೇ ಹೇಳಿದ ಹಾಗೆ ಮೇಲ್ಮನವಿಗಳ ಒಂದು ರೀತಿಯಲ್ಲಿ ಧಾರಾಕಾರ. 40,000 ಮೇಲ್ಮನವಿ, ಅದರಲ್ಲೂ ಎರಡನೆಯ ಮಟ್ಟದ ಮೇಲ್ಮನವಿ, ಮಾಹಿತಿ ಆಯೋಗಕ್ಕೆ ಹೋದಂತಹ ಮೇಲ್ಮನವಿಗಳು, ಅವುಗಳ ವಿಲೇವಾರಿ ಅದರ ಬಗ್ಗೆ ಮಾಹಿತಿ ಆಯುಕ್ತರೊಬ್ಬರು ಕಲಬುರಗಿ ಖಂಡಪೀಠದಲ್ಲಿರುವಂಥವರು ಒಂದು ಮಾಹಿತಿಗೆ ಒದಗಿಸಿಕೊಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದ ಮೂಲಕ. ಮೇಲ್ನೋಟಕ್ಕೆ ಇದು ಮೆಚ್ಚುಗೆ ತರಿಸುವಂತಹ ವಿಷಯವೇ. 40,000 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಕೇಸ್ಗಳನ್ನು, ಅಷ್ಟು ನಾಗರಿಕರ ಏನು ಅಹವಾಲುಗಳಿದ್ವು ಅವನ್ನೆಲ್ಲ ವಿಲೇವಾರಿ ಮಾಡಿದ್ದಾರೆ ಅಂತ ಅದನ್ನು ಅರ್ಥೈಸಬಹುದು. ಆದರೆ 40,000 ಅನ್ನುವುದು ನಿಜವಾಗಿಯೂ ಅಷ್ಟು ದೊಡ್ಡ ಒಂದು ಸಂಖ್ಯೆ ಏನನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಕೇವಲ ಆಯುಕ್ತರ ಹೇಳಿಕೆಯ ಆಧಾರದ ಮೇಲೆ ಅಭಿಪ್ರಾಯವನ್ನು ತಿಳಿಸುವುದಕ್ಕಿಂತ ಅದರ ಪೃಷ್ಠಭೂಮಿ ಏನಿದೆ, ಹಿಂದಿನ ಅಂಕಿ ಸಂಖ್ಯೆಗಳೇನಿದ್ದಾವೆ, ಹಿಂದಿನ ವರ್ಷಗಳಲ್ಲಿ ವಿಲೇವಾರಿಯಾದಂತಹ ಪ್ರಕರಣಗಳು, ಅವುಗಳ ದೃಷ್ಟಿಕೋನದಲ್ಲಿ ನೋಡುವಾಗ ಇದು ಸರಿಯಾದ ಮಾಹಿತಿಯೇ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವವಾಗ್ತದೆ. ಸೊ ನೀವು ಹ್ಯೂಮನ್ ರೈಟ್ಸ್ ಅಲ್ಲಿ ಇದ್ದು ನೋಡುವಾಗ ಈ ರೀತಿ 40,000 ಏನು ವಿಲೇವಾರಿಗೆ ಹೋಗಿದೆ, ಮೇಲ್ಮನವಿ ವಿಲೇವಾರಿಗೆ, ಇದು ನಿಜಕ್ಕೂ ಒಳ್ಳೆ ಲಕ್ಷಣ ಅಂತ ಅನ್ಸುತ್ತಾ? ಮತ್ತೆ ಇದರ ಹಿಂದೆ RTI ಅದು ಬಲವಾದಂತ ಒಂದು ಷಡ್ಯಂತ್ರನೋ ಅಥವಾ ಅವರ ಒಂದು ವೀಕ್ನೆಸ್ ಇಲ್ಲಿ ಕಾಣಿಸುತ್ತಾ? ಒಂದು ವಿಷಯ ನಿಮಗೆ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ಅಂಕಿ ಸಂಖ್ಯೆಗಳನ್ನು ವೀಕ್ಷಕರ ಎದುರಿಗೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕಳೆದ 3 ವರ್ಷಗಳ ಮಾಹಿತಿ ಏನಿದೆ, ಮಾಹಿತಿ ಹಕ್ಕು ಕಾನೂನಿನ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅರ್ಜಿಗಳು ಬಂದವು, ಎಷ್ಟು ಪ್ರಥಮ ಮೇಲ್ಮನವಿಗಳು ಸಬ್ಮಿಟ್ ಆದವು, ಎಷ್ಟು ದ್ವಿತೀಯ ಮೇಲ್ಮನವಿಗಳು
ಮಾಹಿತಿ ಆಯೋಗಕ್ಕೆ ಸಬ್ಮಿಟ್ ಆದವು, ಅವುಗಳಲ್ಲಿ ಎಷ್ಟು ವಿಲೇವಾರಿ ಆದವು, ಇವುಗಳ ಬಗ್ಗೆ ಅಂಕಿ ಸಂಖ್ಯೆಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಇನ್ನೂ ಬಂದಿಲ್ಲ. 21-22ನೇ ಇಸವಿಯ ವಾರ್ಷಿಕ ವರದಿಯೇ ಕೊನೆ. ಅದರ ನಂತರದಿಂದ ಮಾಹಿತಿ ಆಯೋಗದ ಕಡೆಯಿಂದ ಅದರ ತದನಂತರದ ವರ್ಷಗಳ ವಾರ್ಷಿಕ ವರದಿ ಇಲ್ಲಿವರೆಗೂ ಪ್ರಕಟವಾಗಿಲ್ಲ. ಹಾಗಾಗಿ ನಾವು ಏನೇ ವಿಶ್ಲೇಷಣೆ ಮಾಡೋದಿದ್ರು ಈ 40,000 ಪ್ರಕರಣಗಳ ಸಂಖ್ಯೆ ಏನಿದೆ ಅದರ ವಿಶ್ಲೇಷಣೆ ಮಾಡಬೇಕಾದ್ರೆ 21-22ನೇ ಇಸವಿಯ ವಾರ್ಷಿಕ ವರದಿಯಲ್ಲಿ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಒಟ್ಟಾರೆ ನೋಡಿದಲ್ಲಿ ಆ 21-22ನೇ ಇಸವಿಯಲ್ಲಿ ರಾಜ್ಯದ ಸರ್ಕಾರದ ಬೇರೆ ಬೇರೆ ವಿಭಾಗಗಳಲ್ಲಿ ಬಂದಂತಹ ಅರ್ಜಿಗಳ ಸಂಖ್ಯೆ ನೋಡಿದ್ರೆ ಹತ್ತಿರ 4 ಲಕ್ಷ, 3,98,000 ಅಂತ ಹೇಳ್ಬೋದು. ಅದೇ ವಾರ್ಷಿಕ ವರದಿಯ ಪ್ರಕಾರವಾಗಿ ಮೇಲ್ಮನವಿಗಳು ಎಷ್ಟು ಬಂದಿದ್ದಾವೆ ಅಂತ ಹೇಳಿದ್ರೆ 39,718. ತದನಂತರ ನೋಡಿದ್ರೆ 19,587 ದ್ವಿತೀಯ ಮೇಲ್ಮನವಿಗಳು ಮಾಹಿತಿ ಆಯೋಗಕ್ಕೆ ಬಂದಿದ್ದಾವೆ. ಇದರಲ್ಲಿ 2 ವಿಷಯಗಳನ್ನು ವೀಕ್ಷಕರ ಗಮನಕ್ಕೆ ತರಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಅರ್ಜಿಗಳ ಸಂಖ್ಯೆಗೆ ಹೋಲಿಸಿ ನೋಡಿದರೆ ಪ್ರಥಮ ಮೇಲ್ಮನವಿಗಳು ಏನು ವಿಭಾಗದಲ್ಲಿಯೇ ಇತ್ಯರ್ಥಗೊಳಿಸೋದಕ್ಕೆ ಅಂತೇಳಿ ಸಲ್ಲಿಸ್ತಾರೋ ಅದರ ಒಂದು ಶೇಕಡ ಏನಿದೆ ದೇಶದ ಆದ್ಯಂತ ಇರುವಂತಹ ಅಂಕಿ ಸಂಖ್ಯೆಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಹೆಚ್ಚಿನ ಮಟ್ಟದ್ದಾಗಿದೆ. ಸಾಮಾನ್ಯವಾಗಿ ದೇಶದ ಇತರೆ ಭಾಗಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೀವು ಈ ಟ್ರೆಂಡ್ಸ್ ನೋಡುವಾಗ ಪ್ರತಿ 10 ಅರ್ಜಿಗಳು ವಿಲೇವಾರಿ ಆದರೆ 1-2 ಅಂದರೆ 10-12% ನಷ್ಟು ಪ್ರಥಮ ಮೇಲ್ಮನವಿಗಳು ಬರ್ತವೆ. ಕರ್ನಾಟಕದಲ್ಲಿ ಮೇಲ್ಮನವಿಗಳ ಶೇಕಡಾವಾರು ಸಂಖ್ಯೆ ಅದಕ್ಕಿಂತ ಆ ಒಂದು ಆವರೇಜ್ ಏನಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟದ್ದಾಗಿದೆ. ಇದು ಒಂದು ಯೋಚನೆ ಮಾಡಬೇಕಾದಂಥ ಸಂಗತಿ. ಎರಡನೆಯದಾಗಿ ದೇಶದಾದ್ಯಂತ ಮತ್ತು ಕೇಂದ್ರೀಯ ಮಾಹಿತಿ ಆಯೋಗದಲ್ಲಿ ಬರುವಂತಹ ದೂರುಗಳು ಮತ್ತು ದ್ವಿತೀಯ ಸ್ತರದ ಮೇಲ್ಮನವಿಗಳನ್ನು ನೋಡುವಾಗ ಕಳೆದ ಒಂದು 18 ವರ್ಷಗಳ ದಾಖಲೆಗಳಿದ್ದಾವೆ. ಪ್ರಥಮ ಮೇಲ್ಮನವಿಗಳ ಸಂಖ್ಯೆಯ ಶೇಕಡ 10% ಮಾತ್ರ ಬರ್ತವೆ. ಕರ್ನಾಟಕದಲ್ಲಿ ನೋಡಿದರೆ ಇಲ್ಲಿಯ ಶೇಕಡಾವಾರು ಲೆಕ್ಕ ಹಾಕಿದರೆ 19,000 ಏನು 2ನೇ ಮೇಲ್ಮನವಿಗಳಿದ್ದಾವೆ. ಪ್ರಥಮ ಮೇಲ್ಮನವಿಗಳ ಒಂದು 60% ಜಾಸ್ತಿ ಇದ್ದಾವೆ. ಅಲ್ಲಿಗೆ ಇದರಿಂದ ನಾವು ತಿಳ್ಕೊಳ್ಬೇಕಾದ ಇತ್ತೀಚಿನ ವರ್ಷಗಳಲ್ಲಿ ಏನು ಅಂಕಿ ಸಂಖ್ಯೆಗಳಿದ್ದಾವೆ ಇದರ ಬಗ್ಗೆ ಮಾಹಿತಿ ಯಾರ ಹತ್ರವೂ ಇಲ್ಲ. ವಿಪರ್ಯಾಸ ಅಂತ ಹೇಳಿದರೆ ಮಾಹಿತಿ ಆಯೋಗದ ವೆಬ್ಸೈಟ್ ಜಾಲತಾಣದಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ದೊರಕ್ತಾ ಇಲ್ಲ. ವಾರ್ಷಿಕ ವರದಿ ಬಿಟ್ಬಿಡಿ, ಬೇರೆ ಏನು ಡೇಟಾ ಇವರು ದತ್ತಾಂಶ ಹಾಕಬೇಕು ಅದನ್ನು ಕೂಡ ಇವರು ಹಾಕಿಲ್ಲ. ಇದನ್ನು ಗಮನಿಸಿ ನೋಡಿದಾಗ ಏನಿಸ್ತದೆ ಅಂತ ಹೇಳಿದ್ರೆ ಈ 40,000 ಅಂತ ಹೇಳಿದ್ರೆ ಎಷ್ಟು ವರ್ಷಗಳಿಂದ ವಿಲೇವಾರಿ ಆಗದೆ ಉಳಿದಿರುವಂತಹ ಮಾಹಿತಿಗಳು. ಇಡೀ ರಾಜ್ಯದಾದ್ಯಂತ ಬಂದಂತಹ ಮಾಹಿತಿಗೆ ಸಂಬಂಧಪಟ್ಟಂತಹ ದ್ವಿತೀಯ ಸ್ತರದ ಮೇಲ್ಮನವಿಗಳೇ ಅಥವಾ ಕೇವಲ ಕಲಬುರಗಿ ವಿಭಾಗ ಏನಿದೆ, ಡಿವಿಷನ್ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂತಹ ಮೇಲ್ಮನವಿಗಳೇ ಅನ್ನುವ ಪ್ರಶ್ನೆ ಉಂಟಾಗ್ತದೆ. ಈ ಪತ್ರಿಕಾದ್ಯಮದ ಏನು ವರದಿ ಬಂದಿದೆ ಅದರಲ್ಲಿ ಅಷ್ಟೊಂದು ವಿಶದವಾಗಿ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಹಾಗಾಗಿ ನಾನು ಹೇಳಿದ ಹಾಗೆ 21-22ನೇ ಇಸ್ವಿಯ ದಾಖಲೆಗಳನ್ನು ನೋಡಿದಾಗ ಷಡ್ಯಂತ್ರ ಆಗ್ತಾಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಗರಿಕರ ಒಂದು ಅಸಮಾಧಾನ ಏನಿದೆ ಈ ಅಂಕಿ ಸಂಖ್ಯೆಗಳಲ್ಲಿ ಗೊತ್ತಾಗ್ತಾ ಇದೆ. ಸಂಪೂರ್ಣ ರೂಪದಲ್ಲಿ ಮಾಹಿತಿ ದೊರಕಿತು, ಗುಣಮಟ್ಟ ಕೂಡ ಸರಿಯಾಗಿತ್ತು ಅಂತ ಹೇಳಿದ್ರೆ ಪ್ರಥಮ ಮೇಲ್ಮನವಿ ಅಥವಾ ದ್ವಿತೀಯ ಮೇಲ್ಮನವಿ ಹಾಕೋದಕ್ಕೆ ಯಾರು ಹೋಗೋದೇ ಇಲ್ಲ, ಅಗತ್ಯವೇ ಇಲ್ಲ. ಆದರೆ ಎಲ್ಲಿ ಮಾಹಿತಿ ಸಮಾಧಾನಕರವಾಗಿ ಸಿಕ್ಕಿಲ್ವಾ ಇವರಿಗೆ ಅಥವಾ ಜವಾಬೇ ಸಿಕ್ಕಿಲ್ಲ, ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ, 30 ದಿವಸ ಕಳೆದು ಹೋಯಿತು, ಏನೂ ಉತ್ತರ ಬಂದಿಲ್ಲ ನಮ್ಮ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಕಡೆಯಿಂದ, ಆವಾಗ ಪ್ರಥಮ ಮೇಲ್ಮನವಿ ಹಾಕಬೇಕಾಗ್ತದೆ. ಅಥವಾ ಅವರು ಕೊಟ್ಟಂತಹ ಮಾಹಿತಿ ಸಮರ್ಪಕವಾಗಿಲ್ಲ, ಸಂಪೂರ್ಣವಾಗಿಲ್ಲ, ಅಥವಾ ನಾವು ಕೇಳಿದ್ದೇ ಒಂದು ಅವ್ರು ಕೊಟ್ಟದ್ದೇ ಒಂದು, ಈ ಥರದ ಅನೇಕ ಪ್ರಕರಣಗಳಾಗ್ತಾ ಇದ್ದಾವೆ. ಈ ಎಲ್ಲವೂ ಏನೊಂದು ಡೆವಲಪ್ಮೆಂಟ್ಸ್ ಏನಿದೆ ಇದರ ಆಧಾರದ ಮೇಲೆ ಪ್ರಥಮ ಮೇಲ್ಮನವಿಯನ್ನು ಸಲ್ಲಿಸ್ಬೋದು, ದೂರುಗಳನ್ನು ಸಲ್ಲಿಸ್ಬೋದು ಮಾಹಿತಿ ಆಯೋಗದಲ್ಲಿ ಡೈರೆಕ್ಟ್ ಆಗಿ. ಆದರೆ ಪ್ರಥಮ ಮೇಲ್ಮನವಿಗಳ ಸಂಖ್ಯೆಗೆ ಹೋಲಿಸಿದರೆ ನಾನು ಹೇಳಿದ ಹಾಗೆ ಒಂದು 60% ದ್ವಿತೀಯ ಮೇಲ್ಮನವಿಗಳು ಏನು ಮಾಹಿತಿ ಆಯೋಗಕ್ಕೆ ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಪ್ರಥಮ ಮೇಲ್ಮನವಿಗಳ ವಿಲೇವಾರಿಯ ಕ್ರಮದಲ್ಲಿ ಕೂಡ ಎಲ್ಲೋ ಲೋಪದೋಷಗಳಿದ್ದಾವೆ. ಅಲ್ಲಿ ಕೂಡ ಜನರಿಗೆ ಅರ್ಜಿದಾರರಿಗೆ ಸಮಾಧಾನ ಸಿಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಮಾಹಿತಿ ಆಯೋಗದ ಬಾಗಿಲು ತಟ್ಟುವಂತಹ ಒಂದು ಅಗತ್ಯ ಬೀಳ್ತಾ ಇದೆ. ಹಾಗಾಗಿ ಇದು ಒಂದು ನಿಜವಾಗಿಯೂ ನಮ್ಮ ನಾಗರಿಕ ಸಮಾಜ ಅಷ್ಟೇ ಅಲ್ಲ, ನಾಗರಿಕರಷ್ಟೇ ಅಲ್ಲ, ಮಾಹಿತಿ ಆಯೋಗ ಮತ್ತು ಸರ್ಕಾರ ಕೂಡ ಇದನ್ನು ಕುಳಿತುಕೊಂಡು ಇದನ್ನು ಗಹನವಾಗಿ ಪರಿಶೀಲಿಸಬೇಕಾದಂತಹ ಒಂದು ಅಂಕಿ ಸಂಖ್ಯೆ ಅಂತ ಹೇಳ್ಬಹುದು ಇದನ್ನು.
ಸೊ ನೀವು ಕಲಬುರ್ಗಿ ಬಗ್ಗೆ ಹೇಳ್ತಾ ಇದ್ರಿ, ಕಲಬುರ್ಗಿಯಲ್ಲೂ ಕೂಡ ಅವರು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ಹೊಸ ಆಯುಕ್ತರು ಬಂದಾಗ ನಾವು ಜಾಸ್ತಿ ವಿಲೇವಾರಿ ಮಾಡಿದೀವಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೀವು ಇದನ್ನ ಯಾವ ರೀತಿ ಅನಲೈಸ್ ಮಾಡ್ತೀರಾ? ನೀವು ಹೇಳಿದಾಗೆ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಯಾವುದೇ ಮಾಹಿತಿ ಸಿಗದೆ ಇದ್ದಾಗ, ಯೂಶಲಿ ಈ ಕೇಸ್ಗಳಲ್ಲೂ ಕೂಡ ಹಾಗೇನೆ, ಮೊದಲು ಕೋರ್ಟ್ಗಳಲ್ಲಿ, ಕೆಳಹಂತದ ಕೋರ್ಟ್ಗಳಲ್ಲಿ ಸಿಗದೆ ಇದ್ದಾಗ ಮೇಲಕ್ಕೆ ಹೋಗ್ತೀವಿ. ಹಾಗೆ ಇಲ್ಲಿ ನಮ್ಗೆ ಪ್ರೈಮರಿ ಸ್ಟೇಜ್ ನಲ್ಲಿ ಇನ್ಫಾರ್ಮೇಶನ್ ಸಿಕ್ಲಿಲ್ಲ, ಸೆಕೆಂಡ್ ಸ್ಟೇಜ್ ಹೋಗ್ತಾ ಇದ್ದಾರೆ ಅಂದ್ರೆ, ಆಯುಕ್ತರು ಹೇಳೋ ಪ್ರಕಾರ ಹೊಸದಾಗಿ ಬಂದವರ ಆಯುಕ್ತರು ಏನಿದ್ದಾರೆ ಆ ಟೈಮಲ್ಲಿ ನಾವು ಜಾಸ್ತಿ ವಿಲೇವಾರಿ ಮಾಡಿದಿರಿ. ಬಟ್ ಇದನ್ನ ಅವ್ರು ಯಾವ ರೀತಿ ತಗೋತಾ ಇದ್ದಾರೆ? ದೊಡ್ಡ ಸಾಧನೆಯಾಗಿ ತಗೋತಾ ಇದ್ದಾರಾ, ಅಥವಾ ತಮ್ಮಲ್ಲಾಗಿರುವ ಲೂಪ್ ಹೋಲ್ಸ್ ಗಳನ್ನ ಮುಚ್ಚಾಕೋದಕ್ಕೆ ಮುಂದಕ್ಕೂ ನೋಡ್ತಾ ಇದ್ದಾರಾ ಅಂತ ಹೇಳಿ? ನಾನು ಹಿಂದೆ ಹೇಳಿದ ಹಾಗೆ ಮೇಲ್ನೋಟಕ್ಕೆ ಒಂದು ಶ್ಲಾಘನೀಯ ಸಾಧನೆಗೆ ಆಯ್ತಲ್ಲ. ಆದರೆ ಇನ್ನು ನೀವು ಹೇಳಿದ ಹಾಗೇನೆ ಇವತ್ತಿನ ದಿವಸ ಮಾಹಿತಿ ಆಯೋಗದಲ್ಲಿ ಒಂದೇ ಒಂದು ವೇಕೆನ್ಸಿ ಇಲ್ಲ. 10 ಸೂಚನಾ ಆಯುಕ್ತರು, ಮಾಹಿತಿ ಆಯುಕ್ತರು ಮತ್ತು ಮುಖ್ಯ ಮಾಹಿತಿ ಆಯುಕ್ತರು ಇದ್ದಾರೆ. ಒಟ್ಟು 10+1 ಕಾನೂನಿನಲ್ಲಿ ಅಷ್ಟು ಜನರನ್ನು ನಿಯುಕ್ತಿಗೊಳಿಸುವಂತಹ ಅವಕಾಶ ಇದೆ. ಮಾಹಿತಿ ಆಯುಕ್ತರ ಸಂಖ್ಯೆ ಜಾಸ್ತಿ ಆದ ಹಾಗೆ ಪ್ರಕರಣಗಳ ವಿಲೇವಾರಿ ಕೂಡ ಸ್ಪೀಡ್ ಜಾಸ್ತಿ ಆಗ್ತದೆ, ಒಂದು ರೀತಿಯಲ್ಲಿ ಒಳ್ಳೆಯದೇ. ಆಗ ಈ 40,000 ಪ್ರಕರಣಗಳ ಬಗ್ಗೆ ವಿಲೇವಾರಿ ಅದರ ಬಗ್ಗೆ ಇವರ ಒಂದು ಮಾಧ್ಯಮದ ಮುಂದೆ ಒಂದು ಕೊಟ್ಟಂತಹ ಒಂದು ಡೇಟಾ ಅದನ್ನು ಹೊರತುಪಡಿಸಿದರೆ ಮಾಹಿತಿ ಆಯೋಗದ ಜಾಲತಾಣದಲ್ಲಿ ಯಾವುದೇ ಪ್ರಕಾರವಾದಂತಹ ಮಾಹಿತಿ ಇಲ್ಲ. ಯಾವ ಪ್ರಕಾರದ ಮಾಹಿತಿ ಬೇಕು ಅಂತ ಕೇಳ್ತೇನೆ, ಇರಬೇಕು ಅಂತ ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ವಾರ್ಷಿಕ ವರದಿಯಲ್ಲಿ ಬರಬೇಕು. ಸರಿಯಪ್ಪ, ಈ 10+1 11 ಜನ ಮಾಹಿತಿ ಆಯುಕ್ತರ ನಿಯುಕ್ತಿ ಇತ್ತೀಚೆಗಷ್ಟೇ ಆಗಿದ್ದು, ಹಾಗಾಗಿ ವಾರ್ಷಿಕ ವರದಿ ಇನ್ನೂ ತಯಾರಾಗಿಲ್ಲ, ಸರಿ, ಅದನ್ನು ಬಿಟ್ಬಿಡೋಣ. ಇನ್ನೊಂದು ಪ್ರಕಾರವಾದಂಥ ಮಾಹಿತಿ, ಇದನ್ನು ಪ್ರಶ್ನಿಸುವುದಕ್ಕೆ ಏನು ಬೇಕು, ಎಷ್ಟೆಷ್ಟು ಪ್ರಕರಣಗಳ ವಿಲೇವಾರಿ ಮಾಡಿದ್ದಾರೆ, ಆ ಎಲ್ಲ ಪ್ರಕರಣಗಳ ಆದೇಶಗಳನ್ನಾದರೂ ನೋಡಿ ವಿಶ್ಲೇಷಿಸಬಹುದೇ? ಇವತ್ತಿನ ದಿವಸ ನಿಮಗೆ ಮಾಹಿತಿ ಆಯೋಗದ ಜಾಲತಾಣದಲ್ಲಿ ಯಾವ ದಿವಸ ಯಾವ ಆಯುಕ್ತರ ಮೂಲಕ ಯಾವ ಮೇಲ್ಮನವಿದಾರರ ಪ್ರಕರಣ ತೀರ್ಮಾನ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಆ ಮಾಹಿತಿಯ ಬಗ್ಗೆ ಏನು ಅವರು ಮೇಲ್ಮನವಿಯನ್ನು ಅವರು ವಿಲೇವಾರಿ ಮಾಡಿದ್ದಾರೋ ಅದರ ಆದೇಶದ ಏನಂತ ಟೆಕ್ಸ್ಟ್ ಕೂಡ ಸಿಕ್ಕೋದಿಲ್ಲ ಅಲ್ಲಿ. ಆದೇಶದ ಕಾಪಿಯನ್ನು ಅಪ್ಲೋಡೇ ಮಾಡ್ತಾ ಇಲ್ಲ. ಹಾಗಾಗಿ ಎಷ್ಟರ ಮಟ್ಟಿಗೆ ಇವರು ಹೇಳಿಕೊಂಡಂತಹ ಈ ಮಾಹಿತಿ ಸತ್ಯದ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭ ಇದು. ನಾಗರಿಕರು ಈ ಪ್ರಶ್ನೆಯನ್ನು ಕೇಳಲೇಬೇಕು. 40,000 ಪ್ರಕರಣಗಳನ್ನು ನೀವು ವಿಲೇವಾರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದರ ಆದೇಶಗಳು ಯಾತಕ್ಕೆ ಇವತ್ತು ಜಾಲತಾಣದಲ್ಲಿ ಸಿಗ್ತಾ ಇಲ್ಲ? ಸೊ ಹಾಗಿದ್ರೆ ಡಾಟಾ ನೀವು ಹೇಳ್ತಿರೋದು ಅಕ್ಯುರೇಟ್ ಆಗಿಲ್ಲ. ಅಕ್ಯುರೇಟ್ ಇದೆಯೋ ಇಲ್ಲವೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಯಾವುದೇ ತರಹದಂತಹ ವಿಮರ್ಶಾತ್ಮಕವಾದ ಒಂದು ಕೆಲಸ ಮಾಡುವುದಕ್ಕೆ ಇನ್ನು ಉಳಿದಂತಹ ದತ್ತಾಂಶಗಳೇನು ಬೇಕು, ಏನು ಡೇಟಾ ಬೇಕು, ಏನು ಇವರ ನಿರ್ಣಯಗಳ ಆದೇಶಗಳ ಒಂದು ಟೆಕ್ಸ್ಟ್ ಏನು ಬೇಕು, ಕಾಪಿಗಳು ಏನು ಬೇಕು, ಅವು ಯಾವುದೂ ಸಿಗ್ತಾ ಇಲ್ಲ. ಹಾಗಾಗಿ ಮಾಹಿತಿ ಆಯುಕ್ತರು ಹೇಳ್ತಾ ಇದ್ದಾರೆ, ಅದನ್ನು ನಂಬಬೇಕಾಗಿದೆ ನಾವು. ಮಾಹಿತಿ ಹಕ್ಕು ಕಾನೂನಿನ ಉದ್ದೇಶ ಅದಲ್ಲ. ಸರ್ಕಾರ ಏನು ಹೇಳುತ್ತೋ ಅದನ್ನು ನಂಬಿ ನೀವು ಕುತ್ಕೊಳ್ಳುವ ಅಗತ್ಯ ಇಲ್ಲ. ಸರ್ಕಾರ ಏನು ಘೋಷಣೆ ಮಾಡಿದೆ, ಏನು ನಿರ್ಣಯಗಳನ್ನು ತೆಗೆದುಕೊಂಡಿದೆ, ಏನು ಆದೇಶಗಳನ್ನು ಹೊರಡಿಸಿದೆ ಅಥವಾ ಹೊರಡಿಸಿಲ್ಲ, ಅದರ ಬಗ್ಗೆ ಪ್ರಶ್ನೆ ಮಾಡುವಂಥ ಹಕ್ಕು ಈ ಕಾನೂನು ಕೊಡ್ತದೆ. ಆದರೆ ಈ ಕಾನೂನಿನ ಅಡಿಯಲ್ಲಿ ವಿಲೇವಾರಿ ಆಗಿರುವಂಥ ಅರ್ಜಿಗಳಾಗಲಿ, ಪ್ರಥಮ ಮೇಲ್ಮನವಿಗಳಾಗಲಿ ಅಥವಾ ದ್ವಿತೀಯ ಮೇಲ್ಮನವಿಗಳಾಗಲಿ, ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಾಗರಿಕರಿಗೆ ಸಿಗ್ತಾ ಇಲ್ಲ. ಇದು ಒಂದು ವಿಪರ್ಯಾಸದ ಸಂಗತಿ ಅಂತ ಹೇಳ್ಬೋದು. ಸೊ ಒಂದ್ ಕಡೆ ಈ ಮಾಹಿತಿ ಕೊಡದೇ ಇರುವಂತಹ ಅಧಿಕಾರಿಗಳಿಗೆ ಕೆಲವೊಂದು ಫೈನ್ಗಳನ್ನ, ಪೆನಾಲ್ಟಿಗಳನ್ನ ಹಾಕಲಾಗುತ್ತೆ. ಬಟ್ ಆ ಪ್ರೆಸ್ ಮೀಟ್ ನಲ್ಲಿ ಹೇಳೋ ಹಾಗೆ ಈ ಪೆನಾಲ್ಟಿಯನ್ನೇ ನಾವು ಹಾಕಿದೀವಿ, ಬಟ್ ಅವರ ಸ್ಯಾಲ್ರಿಯಲ್ಲಿ ನಾವೇನು ಕಟ್ ಮಾಡಿಲ್ಲ ಅಂತ ತೋರಿಸ್ತಿದೀವಿ ಅಂತ ಹೇಳಿದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಯಾವ ರೀತಿ ಅನಲೈಸ್ ಮಾಡ್ತೀವಿ? ಬಹಳ ಮುಖ್ಯವಾದಂಥ ಪ್ರಶ್ನೆ. ಅದಕ್ಕೆ ನೇರವಾಗಿ ಉತ್ತರ ಕೊಡೋಕ್ಕಿಂತ ಮುಂಚೆ ಇನ್ನೊಂದೆರಡಷ್ಟು ವಿಷಯಗಳು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ 21-22ನೇ ಇಸ್ವಿಯ ವಾರ್ಷಿಕ ವರದಿಯ ಪ್ರಕಾರ ಏನಿದೆ, ಒಂದು 89 ಲಕ್ಷದಷ್ಟು ಇವರು ಫೈನ್ ಅನ್ನ, ಮಾನಿಟರಿ ಫೈನ್ ಹಾಕಿದ್ದಾರೆ. ಪ್ರತಿಯೊಂದು ಪ್ರಕರಣದಲ್ಲಿ ನ್ಯೂನತಮ ಒಂದು 250 ರೂಪಾಯಿ ಪ್ರತಿ ದಿವಸದ ಲೆಕ್ಕದ ಪ್ರಕಾರ, ಅಧಿಕತಮ ಒಂದು ಅಧಿಕಾಂಶ ಒಂದು 25,000 ಒಂದು ಪ್ರಕರಣದಲ್ಲಿ ಫೈನ್ ಅನ್ನು ಹಾಕಬಹುದು, ದಂಡ ವಿಧಿಸಬಹುದು. ಒಂದು 10-12 ವರ್ಷಗಳ ಹಿಂದಿನ ನೀವು ಆ ಅಂಕಿ ಸಂಖ್ಯೆಗಳನ್ನು ನೋಡಿದರೆ, ಒಂದು 2012 ಅಥವಾ 13ನೇ ಇಸ್ವಿ ಬಹುಶಃ ಸಂಖ್ಯೆ, ನಾವು ಆ ಕಾಲದಲ್ಲಿ ದೇಶದಾದ್ಯಂತ ಇದ್ದಂತಹ ಎಲ್ಲ ಮಾಹಿತಿ ಆಯೋಗಗಳ ಕಾರ್ಯವೈಖರಿಯ ಬಗ್ಗೆ ಒಂದು ವರದಿ ತೆಗೆದಿದ್ವಿ. ಅದರಲ್ಲಿ ನಾವು ಅದನ್ನು ರಿಸರ್ಚ್ ಮಾಡುವಾಗ ನಾವು ಕಂಡುಕೊಂಡಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ 3 ಕೋಟಿ ರೂಪಾಯಿ ದಂಡ ಒಟ್ಟಾರೆ ವಿಧಿಸಿದಂತಹ ಮೊತ್ತ ಕರ್ನಾಟಕ ರಾಜ್ಯದಾಗಿತ್ತು. ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ಅತ್ಯಂತ ಹೆಚ್ಚಿನ ಮೊತ್ತದಾಗಿತ್ತು. ಇವತ್ತಿನ ದಿವಸ ಬಿಡಿ, ಕೇಂದ್ರ ಮಾಹಿತಿ ಆಯೋಗದವರೇ ಹತ್ತಿರದ ಒಂದು
5 ರಿಂದ 6 ಲಕ್ಷ ರೂಪಾಯಿ ಅಷ್ಟೇ ದಂಡ ವಿಧಿಸ್ತಾ ಇದ್ದಾರೆ ಎಲ್ಲ ಪ್ರಕರಣಗಳು ಒಟ್ಟುಗೂಡಿಸಿ. ಆಯ್ತಲ್ಲ, ಇಲ್ಲಿ 89 ಲಕ್ಷ 4 ವರ್ಷಗಳ ಹಿಂದಿನ ಮಾಹಿತಿ, ಇವತ್ತಿನ ದಿವಸ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ನನಗೆ ನೆನಪಿದ್ದ ಹಾಗೆ ಕೋವಿಡ್ಗಿನ ಮುಂಚಿನ ವರ್ಷಗಳಲ್ಲಿ ಒಬ್ಬರು ಅಧಿಕಾರ ವಹಿಸಿಕೊಂಡಂತಹ ಒಬ್ಬರು ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದರು. ಅವರು ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ, ಆಕ್ಟಿಂಗ್ ಚೀಫ್ ಕಮಿಷನರ್ ಆಗಿದ್ದರು. ಅವರು ಒಂದು ಆದೇಶ ತೆಗೆದಿದ್ರು, ಯಾವ ಮಾಹಿತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಮೇಲೆ ದಂಡ ವಿಧಿಸಲಾಗ್ತದೆಯೋ ಆ ದಂಡದ ಆದೇಶದ ವಿರುದ್ಧ ಅವರು ಮೇಲ್ಮನವಿ ಕೋರ್ಟ್ನಲ್ಲಿ ಸಲ್ಲಿಸದೇ ಇದ್ದಲ್ಲಿ ಅಥವಾ ಅದರ ಪುನರ್ವಿಚಾರಣೆಗೆ ಮಾಹಿತಿ ಆಯೋಗಕ್ಕೆ ಮತ್ತೆ ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಕಡ್ಡಾಯವಾಗಿ ಅವರ ವೇತನದಿಂದ ಅದನ್ನು ಪ್ರತಿ ತಿಂಗಳು ಇಷ್ಟು ಅಂತ ಹೇಳಿ ಅದನ್ನು ಕಡಿತಗೊಳಿಸಿ ಖಜಾನೆಗೆ ಜಮಾ ಮಾಡಬೇಕು ಅನ್ನುವಂಥ ಒಂದು ಕ್ರಮವನ್ನು ಅವರು ತಯಾರಿಸಿದ್ರು. ಆ ಕ್ರಮ ಸರ್ವಕಾಲಕ್ಕೂ ನಿಲ್ಲಬೇಕಾದಂತಹ ಒಂದು ಕ್ರಮ. ಒಂದು ಬಾರಿ ಮಾಹಿತಿ ಆಯುಕ್ತರು, ಅದರಲ್ಲೂ ಮುಖ್ಯ ಮಾಹಿತಿ ಆಯುಕ್ತರು ಆ ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ಇಡೀ ಮಾಹಿತಿ ಆಯೋಗದ ಮೇಲೆ ಲಾಗು ಆಗ್ತದೆ. ಬೇರೆ ಇನ್ನಿತರ ಯಾವುದೇ ನಂತರದ ಮಾಹಿತಿ ಆಯುಕ್ತರು ಆ ಒಂದು ಕ್ರಮವನ್ನು ಪಾಲಿಸದೇ ಇದ್ದಲ್ಲಿ ಅವರು ಅದಕ್ಕೆ ಕಾರಣಗಳನ್ನು ಕೊಡಬೇಕಾಗ್ತದೆ. ಆದರೆ ಇವತ್ತಿನ ದಿವಸ ಈ ಕಲಬುರಗಿಯ ಮಾಹಿತಿ ಆಯುಕ್ತರು ಏನು ಹೇಳಿದ್ದಾರೆ, ವಸೂಲಾಗ್ತಾ ಇಲ್ಲ ನಾವು ವಿಧಿಸಿದಂಥ ದಂಡ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಬೇಕಾದಂಥ ಒಂದು ವಿಷಯವೇ ಇದು. ಅವರು ಸ್ವತಃ ಬಂದು ಮಾಹಿತಿ ಆಯೋಗಕ್ಕೆ ಆ ಪಾವತಿ ಮಾಡಬೇಕಾದಂತಹ ಕ್ರಮ ಇಲ್ಲ. ಅವರ ತಿಂಗಳ ವೇತನದಿಂದ ಅದನ್ನು ವಜಾ ಮಾಡಿಕೊಂಡು ಇಷ್ಟು ಅಂತ ಹೇಳಿ ಇನ್ಸ್ಟಾಲ್ಮೆಂಟ್ ಮೇಲೆ ಅದನ್ನ ಖಜಾನೆಗೆ ಕಟ್ಟಬೇಕಾದಂತಹ ಕ್ರಮ ಇದೆ. ಅದು ವಿಭಾಗದವರೇ ಮಾಡಬೇಕಾಗಿದೆ. ಆ ಒಂದು ಕ್ರಮ ಇವತ್ತು ಯಾಕೆ ನಿಂತು ಹೋಗಿದೆ? ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರ ಮೂಲಕ ಪೇಮೆಂಟ್ ಮಾಡುವಂತಹ ಒಂದು ಕ್ರಮವನ್ನು ಯಾಕೆ ಪುನಃ ಸೃಷ್ಟಿ ಮಾಡ್ಕೊಂಡಿದ್ದಾರೆ? ಬಹಳ ಹಿಂದೆ ಇತ್ತದು, ಆನಂತರ ಅದು ಬದಲಾಯ್ತು. ಯಾಕಂತ ಹೇಳಿದ್ರೆ ಯಾರು ಪೇಮೆಂಟ್ ಮಾಡ್ಲಿಕ್ಕೆ ಪಾವತಿ ಮಾಡ್ಲಿಕ್ಕೂ ಬರ್ತಾ ಇರಲಿಲ್ಲ, ಆದೇಶದ ವಿರುದ್ಧ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಮಾಹಿತಿ ಆಯುಕ್ತರ ಒಂದು ಆದೇಶ ಏನಿದೆ ಅದರ ಪಾಲನೆ ಆಗ್ತಾ ಇರಲಿಲ್ಲ. ಹಿಂದೆ ಅವರು ಕೃಷ್ಣಮೂರ್ತಿ ಅಂತ ಹೇಳಿ ಆಕ್ಟಿಂಗ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದವರು, ಆ ಕ್ರಮ ಅವರು ಪ್ರಾರಂಭ ಮಾಡಿದ ನಂತರ ಸಾಕಷ್ಟು ಮಟ್ಟಿಗೆ ವಸೂಲಿ ಆಗ್ತಾ ಇತ್ತು. ಸಾಕಷ್ಟು ಕೇಸ್ಗಳು ಆದೇಶಗಳ ವಿರುದ್ಧ ಕೋರ್ಟಿಗೆ ಹೋಗ್ತಾ ಇತ್ತು. ಇವತ್ತಿನ ದಿವಸ ಏನಾಗಿದೆ ಗೊತ್ತೇ ಇಲ್ಲ. ಹಾಗಾಗಿ ಇದು ಪ್ರಶ್ನೆ ಮಾಡಬೇಕಂತ ಒಂದು ವಿಷಯವೇ. ದಂಡದ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿ ಆಯೋಗದ ಆದೇಶಗಳ ಅನುಪಾಲನೆ ಆಗ್ತಾ ಇಲ್ವೇ? ಇದು ಒಂದು ದುಃಖಕರ ಸಂಗತಿ ಅಂತ ಹೇಳ್ಬೋದು. ಸೊ ನೀವು ನಿಮ್ಮ ಅನುಭವದ ಮೇರೆಗೆ ನೋಡಿದ್ರೆ ಯಾವ ಇಲಾಖೆಗಳಲ್ಲಿ ಈ RTI ಅರ್ಜಿ ಹೆಚ್ಚು ಸಂಖ್ಯೆಯಲ್ಲಿರುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದರಲ್ಲಿ ಕೂಡ ಕರ್ನಾಟಕದಲ್ಲಿ ಏನೊಂದು ಟ್ರೆಂಡ್ಸ್ ಏನಿದೆ, ದೇಶದಾದ್ಯಂತ ಇರುವಂತಹ ಟ್ರೆಂಡ್ಗಳಿಗೆ ಸ್ವಲ್ಪ ವಿಪರೀತವಾಗಿದೆ. ಕೆಲವು ಅದೇ ಇತ್ತೀಚಿನ ವರ್ಷಗಳಲ್ಲಿ ಯಾವ ಪ್ರಕಾರವಾಗಿ ಯಾವ ವಿಭಾಗಗಳಲ್ಲಿ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ವಾರ್ಷಿಕ ವರದಿಗಳು ಬಂದಿಲ್ಲ. ಆದರೆ 21ನೇ 22ನೇ ಇಸ್ವಿಯ ವಾರ್ಷಿಕ ವರದಿ ಏನಿದೆ ಜಾಲತಾಣದಲ್ಲಿ, ಆಯೋಗದ ಜಾಲತಾಣದಲ್ಲಿ ಸಿಗುತ್ತೆ. ಅದನ್ನು ಪರಿಶೀಲಿಸಿ ನೋಡಿದಾಗ ತಿಳಿದುಕೊಂಡು ಬೇಕಾದಂಥ ಕೆಲವು ಮಾಹಿತಿಗಳು ಏನು ಅಂತ ಹೇಳಿದ್ರೆ, ಎಲ್ಲಕ್ಕಿಂತ ಹೆಚ್ಚಿನ ಮಟ್ಟಿಗಿನ ಅರ್ಜಿಗಳು ಬಂದದ್ದು 88,000 ಆ ವರ್ಷಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ, ಅಂದ್ರೆ ಹಳ್ಳಿಯ ಜನ ಉಪಯೋಗಿಸ್ತಾ ಇದ್ದಾರೆ. ನೀವು ಬೇರೆ ರಾಜ್ಯಗಳಲ್ಲಿ ನೋಡಿ, ಅಷ್ಟರ ಮಟ್ಟಿಗೆ ಮೊದಲನೇ ಸ್ಥಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇಲಾಖೆ ಇಲ್ಲ. ಬೇರೆ ಇಲಾಖೆಗಳಿದ್ದಾವೆ, ಅದ್ರ ಬಗ್ಗೆ ಮತ್ತೆ ಹೇಳ್ತಾನೆ. ಎರಡನೇ ಸ್ಥಾನದಲ್ಲಿ ಇರುವಂತಹ ಇಲಾಖೆ ಅಂತ ಹೇಳಿದ್ರೆ 84,000 ಅರ್ಜಿಗಳು, ಹತ್ತಿರ 85,000 ಅಂತ ಇಟ್ಕೊಳ್ಬಹುದು ಕಂದಾಯ ಇಲಾಖೆ. ಏಕೆ? ಅಲ್ಲಿ ಹೆಚ್ಚಿನ ಜನ ತಮ್ಮ ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಸೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಮಾಹಿತಿಗಳನ್ನು ಕೇಳ್ತಾರೆ. ಹಾಗಾಗಿ ಅಲ್ಲಿ ಕೂಡ ಹೆಚ್ಚಿನ ಒಟ್ಟಿಗಿನ ಅರ್ಜಿಗಳು ಸಲ್ಲಿಕೆ ಆಗ್ತವೆ. ಮೂರನೇ ಸ್ಥಾನದಲ್ಲಿ ಇರುವುದು ನಗರಾಭಿವೃದ್ಧಿ ಇಲಾಖೆ. 56,000ಕ್ಕಿಂತ ಹೆಚ್ಚಿನ ಅರ್ಜಿಗಳು ಅಲ್ಲಿ ಸಲ್ಲಿಕೆ ಆದವು ಆ ವರ್ಷದಲ್ಲಿ. 4ನೇ ಸ್ಥಾನದಲ್ಲಿ ಲೋಕೋಪಯೋಗಿ PWD ಮತ್ತು 5ನೇ ಸ್ಥಾನದಲ್ಲಿ ಶಿಕ್ಷಣ, ಅಲ್ಲೊಂದು 15,000, ಲೋಕೋಪಯೋಗಿ 23,000 ಅರ್ಜಿಗಳು ಸಲ್ಲಿಕೆ ಆದವು. ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಮೊದಲನೆಯ 5 ಸ್ಥಾನಗಳಲ್ಲಿ ಬರುವಂತಹ ಇಲಾಖೆಗಳ ಹೆಸರೇ ಬೇರೆ. ಮೊದಲನೇದಾಗಿ ಆರೋಗ್ಯ ಇಲಾಖೆ ಇರ್ತದೆ. ನಮ್ಮಲ್ಲಿ ಆರೋಗ್ಯ ಇಲಾಖೆ ಕರ್ನಾಟಕದಲ್ಲಿ ಮೊದಲನೆಯ 10 ಸ್ಥಾನಗಳಲ್ಲಿಯೂ ಇಲ್ಲ. ಶಿಕ್ಷಣ ಇಲಾಖೆ ಇದೆ, ಇದು ಹೆಚ್ಚಿನ ರಾಜ್ಯಗಳಲ್ಲಿ ಶಿಕ್ಷಣ ಇಲಾಖೆಯನ್ನು ಅನೇಕ ಪ್ರಕಾರವಾಗಿ ಜನ ಅರ್ಜಿ ಹಾಕ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿ ಬರ್ತದೆ. ಕರ್ನಾಟಕದಲ್ಲಿ ಓದಿದೆ. ಸಮಾಜ ಕಲ್ಯಾಣ ವಿಭಾಗ, ಕೇಂದ್ರ ಸರ್ಕಾರದಲ್ಲಿ ಕೂಡ ಸಮಾಜ ಕಲ್ಯಾಣ ವಿಭಾಗದ ಅರ್ಜಿಗಳ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ, ನಮ್ಮಲ್ಲಿ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ 3ನೇ ಅಥವಾ 4ನೇ ಸ್ಥಾನಗಳಲ್ಲಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಅರ್ಜಿಗಳ ಸಂಖ್ಯೆ ನೋಡುವಾಗ ಬರುವಂತಹ ಇಲಾಖೆಯ ಹೆಸರು ಲೇಬರ್ ಡಿಪಾರ್ಟ್ಮೆಂಟ್. ಇಲ್ಲಿ ಮೊದಲನೇ 10 ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಆ ಇಲಾಖೆ ಬರುವುದೇ ಇಲ್ಲ.
ಇನ್ನೂ ಒಂದು ಇಲಾಖೆ ಹೆಚ್ಚಿನ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಹೆಚ್ಚಿನ ಮಟ್ಟಿಗಿನ ಅರ್ಜಿಗಳು ಬರುವಂತಹ ಇಲಾಖೆ ಅಂತ ಹೇಳಿದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಹೆಚ್ಚಿನ ಜನ ರೇಷನ್ಗಳ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೇಳ್ತಾರೆ. ನಮ್ಮಲ್ಲಿ ಮೊದಲನೇ 10 ಸ್ಥಾನಗಳಲ್ಲಿ ಅದು ಕೂಡ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಟ್ರೆಂಡ್ ನಲ್ಲಿ ಪರಿವರ್ತನೆ ಆಗಿದೆಯೇ ಗೊತ್ತಿಲ್ಲ. ಇದರ ಬಗ್ಗೆ ಮಾಹಿತಿ ಹಕ್ಕಿನ ಆಯೋಗ ಏನಿದೆ ಅದರ ಆಯುಕ್ತರು ಸಾರ್ವಜನಿಕ ಮಾಡಬೇಕು ಮಾಹಿತಿಗಳನ್ನು. ಇವತ್ತಿನ ದಿವಸ ಈ 21-22 ಇಸ್ವಿಯ ಟ್ರೆಂಡ್ಗಳೇ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದಾವೋ ಅಥವಾ ಇವತ್ತಿನ ದಿವಸ ಟ್ರೆಂಡ್ಗಳು ಬೇರೆ ಇದ್ದಾವೆ. ಇದರಲ್ಲಿ ಏನಂತಾರೆ ಒಂದು ಪ್ರದರ್ಶಿತವಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಯಾವ ಮಟ್ಟದಲ್ಲಿ ಜನ ಯಾವ ನಗರ ಮಟ್ಟದಲ್ಲಿಯೋ ಹಳ್ಳಿಗಳ ಮಟ್ಟದಲ್ಲಿಯೋ ಆ RTI ಕಾನೂನನ್ನು ಹೆಚ್ಚಿನ ಮಟ್ಟಿಗೆ ಉಪಯೋಗಿಸ್ತಿದ್ದಾರೆ ಅಂತ ನೋಡುವಾಗ ಬೇರೆ ರಾಜ್ಯಗಳ ಹೋಲಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಟ್ಟಿಗೆ ಹಳ್ಳಿಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇಲ್ಲವಾದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಷ್ಟು ಹೆಚ್ಚಿನ ಮಟ್ಟಿಗೆ ಹೆಚ್ಚು ಕಮ್ಮಿ ಒಂದು 1/4 ಅರ್ಜಿಗಳು ಅಲ್ಲಿಂದ ಬರ್ತಾ ಇದ್ದವು. 4 ಲಕ್ಷ ಅಂತ ಲೆಕ್ಕ ಹಾಕಿದ್ರು ಕೂಡ ಅಲ್ಲಿಗೆ ಬರ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ RTI ಕಾನೂನಿನ ಬಳಕೆ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳೋದು ಒಂದು ನಿಜವಾಗಿ ಒಂದು ಸಂತೋಷಕರ ಸುದ್ದಿ. ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಯಾಕೆ ಹಳ್ಳಿಯ ಜನ RTI ಕಾನೂನನ್ನು ಉಪಯೋಗಿಸ್ಲಿಕ್ಕೆ ಬರ್ತಾ ಇಲ್ಲ ಮುಂದೆ ಅಂತ ಹೇಳಿ. ಅಲ್ಲಿಯ ಬೇರೆ ಬೇರೆ ಸಂದರ್ಭಗಳಿರಬಹುದು, ಆದರೆ ನಮ್ಮಲ್ಲಿ ಅದೊಂದು ವಿಶೇಷವಾದಂತಹ ಇದು ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಇನ್ನೊಂದು ಇಲಾಖೆಯ ಹೆಸರು ಮೊದಲನೇ 10 ಇಲಾಖೆಗಳ ಪಟ್ಟಿಯಲ್ಲಿ ಇಲ್ಲದೇ ಇರುವುದು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಬೇರೆ ರಾಜ್ಯಗಳಲ್ಲಿ ಈ ಇಲಾಖೆಯಲ್ಲೂ ಸಾಕಷ್ಟು ಮಟ್ಟಿಗೆ ಅರ್ಜಿಗಳು ಬಂದೇ ಬರ್ತವೆ, ನಮ್ಮಲ್ಲಿ ಬರ್ತಾ ಇಲ್ಲ. ಇವೆಲ್ಲ ಒಂದು ರಿಸರ್ಚ್ ಮಾಡುವಂತಹ ವಿಷಯ ಆಗಬೇಕು. ಆ ಇಲಾಖೆಗಳಲ್ಲಿ ಏನು ಜನರ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತರಹದ ಅಪೇಕ್ಷೆಗಳಿಲ್ಲವೆ, ಅತ್ಯಂತ ಪಾರದರ್ಶಕವಾಗಿ ಆ ಇಲಾಖೆಗಳು ನಡ್ಕೊಳ್ತಾ ಇದ್ದಾವೆ, ಅಥವಾ ಆ ಇಲಾಖೆಗಳಲ್ಲಿ ಯಾರು ಬಂದು ಹೋಗಿ ಮಾಡ್ತಾರೋ ಅವರಿಗೆ ಮಾಹಿತಿ ಹಕ್ಕಿನ ಉಪಯೋಗದ ಬಗ್ಗೆ ತಿಳುವಳಿಕೆ ಇಲ್ಲವೇ, 21 ವರ್ಷಗಳಾದ ನಂತರ ಕೂಡ ಅಲ್ಲಿ ಅರ್ಜಿಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಒಂದು ಶೋಚನೀಯ ಸಂಗತಿ ಅಂತ ಹೇಳ್ಬಹುದು. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.